ಆದ ನಮ್ಮ ಈ ಸೀನಪ್ಪನಂಥವರು ತೀರ ಅಪರೂಪ. ಮಳೆಗಾಲ, ಸೆಕೆಗಾಲ, ಚಳಿಗಾಲ ಅನ್ನದೇ ಕಾಡುವುದು ಇವನನ್ನು ಕಾಲಾತೀತ ಶೀತ. ನಿಮಿಷಕ್ಕೊಮ್ಮೆ ಹೊರಹೊಮ್ಮುವ ಆಕ್ಷಿ ಸೀನಪ್ಪನದು ಸಾರ್ಥಕ ನಾಮ ಎಂಬುದಕ್ಕೆ ಸಾಕ್ಷಿ. ಸದಾ ಸೋರ್ಕೆರೆಯುವ ಇವನ ಮೂಗ ನೋಡಿದಾಗ ನೆನಪಾಗುವುದು ಜೋಗ. ಇಂಥ ಸೀನಪ್ಪನಿಗೂ ಮದುವೆ ಆಗುತ್ತೆ. ಆಮೇಲೆ ಏನಾಯ್ತು ಅನ್ನೋದು ಮುಂದಿನ ಕಥೆ. ಮೊದಲ ರಾತ್ರಿಯಿಂದ ಹೆಂಡತಿಯ ಬಳಿ ಸಾರಿ ಸವಿ ಮಾತನಾಡುತ್ತಾ ನಡೆಸಿದರು ತಯಾರಿ. ಬರಬೇಕೆ ಸೀನು ಕರೆದವರ ಹಾಗೆ ಹೆಂಡತಿ ಹಾಲು ಲೋಟ ಸಮೇತ ಮಂಚದೆಡೆಗೆ ಎದ್ದು ತವರಿಗೆ ಹೋದಾಕೆ ಮತ್ತೆ ಬಾರದ ಕಾರಣ ಅಂದಿನಿಂದ ಸೀನ ಸಂಸಾರದಲ್ಲಿ ಉದಾಸೀನ. ಅಲೋಪತಿ, ಆಯುರ್ವೇದ, ಯುನಾನಿ, ಯೋಗ ಯಾವುದಕ್ಕೂ ಜಗ್ಗದೆ ಹೋದಾಗ ರೋಗ. ತಾನಿನ್ನು ಬದುಕಿ ಉಪಯೋಗ ಏನು ಅನ್ನಿಸಿ ಸೀನಪ್ಪ ಹಾಕ್ಕೊಂಡ ನೇಣು. ಉಸಿರು ಕಟ್ಟಿ ಇನ್ನೇನು ಸತ್ತ ಅನ್ನುವಾಗ ಬಂತು ಬಾಡಿ ಸೀನು, ತುಂಡಾಯಿತು ಹಗ್ಗ. ಹೀಗೆ